ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ ನೋಡ್ತಾ ಇದ್ದೀರಾ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ ಥರ್ಡ್ ಕ್ವಶನ್ ನೋಡೋಣ. ಇನ್ ದ ಫಾಲೋಯಿಂಗ್ APs ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಅದರಲ್ಲಿ ಸೆಕೆಂಡ್ ಕ್ವಶನ್ ಇದ್ದೀವಿ. ಇಲ್ಲಿ ಒಂದು AP ಕೊಟ್ಟಿದ್ದಾರೆ, ಅದರಲ್ಲಿ ಮಿಸ್ಸಿಂಗ್ ಟರ್ಮ್ಸ್ ಕಂಡುಹಿಡಿಯಬೇಕು. ಬಾಕ್ಸಲ್ಲಿ ಏನು ನಂಬರ್ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಸೆಕೆಂಡ್ ಕ್ವಶನ್, ಡ್ಯಾಶ್ 13-3 ಇದೊಂದು AP. ಖಾಲಿ ಬಾಕ್ಸಲ್ಲಿರೋ ನಂಬರ್ಸ್ ನಾವು ಕಂಡುಹಿಡಿಯಬೇಕು. ಫಸ್ಟು ನಮಗೇನೇನು ಗೊತ್ತಿದೆ, ಎ ಗೊತ್ತಿಲ್ಲ ಅಂದರೆ ಫಸ್ಟ್ ಟರ್ಮ್ ಎ ಗೊತ್ತಿಲ್ಲ, A2 ಗೊತ್ತಿದೆ, A3 ಗೊತ್ತಿಲ್ಲ, A4 ಗೊತ್ತಿದೆ. ಈಗ ನಾವು ಯಾವುದೇ ಒಂದು ಟರ್ಮ್ ಕಂಡುಹಿಡಿಬೇಕಾದ್ರೆ ಏನೇನು ಬೇಕು? ಎ ಫಸ್ಟ್ ಟರ್ಮ್ ಬೇಕು, ಡಿ ಕಾಮನ್ ಡಿಫರೆನ್ಸ್ ಬೇಕು. ಈಗ ಫಸ್ಟು ಎ ಎಷ್ಟು ಅಂತ ಕಂಡುಹಿಡಿಯೋದು ನೋಡೋಣ. ಈಗ ನಮ್ಗೆ ಗೊತ್ತಿರೋ ನಂಬರ್ಸ್ ಯಾವುದು ಅಂದರೆ A2 ಮತ್ತು A4. ಆ A2ಗೆ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಬರ್ಕೊಂಡಿರೋ ಶೀಟಲ್ಲಿ ಸೆಕೆಂಡ್ ಫಾರ್ಮುಲಾ A2ಗೆ ಫಾರ್ಮುಲಾ A+D. A2 ಗೊತ್ತಿದೆ 13 = A+D. ಈ ಫಾರ್ಮುಲಾ ಹಾಕ್ಕೊಂಡ್ರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡೋಣ. ಎ RHS ಎಲ್ಲದನ್ನ LHS ತೊಗೊಂಡಿದ್ದೀವಿ, -a ಆಯಿತು, = ಡಿ ಹಂಗೆ ಬರ್ಕೊಳ್ಳೋಣ. 13 LHS ಇಂದ RHSಗೆ ಬಂದರೆ -13 ಆಗುತ್ತೆ. ನೆಕ್ಸ್ಟು -a ಅಂತಿದೆಯಲ್ವಾ, ನಮಗೆ ಎ ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ ಏನು ಮಾಡೋಣ, -a = D - 13ನ -1ಇಂದ ಮಲ್ಟಿಪ್ಲೈ ಮಾಡೋಣ. -1ಇಂದ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂಸ್ ಹಂಗೆ ಇರುತ್ತೆ, ಸೈನ್ ಚೇಂಜ್ ಆಗುತ್ತೆ. -a ಇರೋದು ಎ ಆಗುತ್ತೆ, = D ಇರೋದು -D ಆಗುತ್ತೆ, -13 ಇರೋದು +13 ಆಗುತ್ತೆ. ಅಂದರೆ -a × -1 ಎ ಆಗುತ್ತೆ, D × -1 -D ಆಗುತ್ತೆ, -13 × -1 +13 ಆಗುತ್ತೆ. ಇದು ಫಸ್ಟ್ ಈಕ್ವೇಷನ್ನು. a = -d + 13 ಅದನ್ನು ಫಸ್ಟ್ ಈಕ್ವೇಷನ್ ಅಂತ ಅನ್ಕೊಳ್ಳೋಣ. ಈಗ A2 ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ದೀವಿ. ಇನ್ನೊಂದು ನಂಬರ್ ನಮ್ಗೆ ಗೊತ್ತಿರೋದು A4 ವ್ಯಾಲ್ಯೂ 3 ಇದೆ, 3 ಇದೆ. A4ಗೆ ಫಾರ್ಮುಲಾ A+3D. ಇದರಲ್ಲಿ ಎ ವ್ಯಾಲ್ಯೂ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ನೋಡೋಣ. A4 3 = A+3D. ಮತ್ತು ಸೇಮು ಎನ RHS ಇಂದ LHS ತೊಗೊಂಬಂದರೆ -a ಆಯಿತು, = 3D ಹಂಗೆ ಬರ್ಕೊಳ್ಳೋಣ. 3 LHS ಇಂದ RHS ಹೋದರೆ -3 ಆಯಿತು. ಅದೇ ಮತ್ತೆ -a ಬಂದಿದೆ, ನಮಗೆ ಎ ವ್ಯಾಲ್ಯೂ ಬೇಕು, ಅದಕ್ಕೆ -a = 3D - 3ನ ಒಟ್ಟು ಈಕ್ವೇಷನ್ನ -1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಅದೇ ಥರ ವ್ಯಾಲ್ಯೂಸ್ ಹಂಗೆ ಇರುತ್ತೆ, ಸೈನ್ಸ್ ಚೇಂಜ್ ಆಗುತ್ತೆ. -a ಇರೋದು ಎ ಆಗುತ್ತೆ, -3D ಇರೋದು -3D ಆಗುತ್ತೆ, -3 ಇರೋದು +3 ಆಗುತ್ತೆ. a = -3D + 3. ಇದು ಸೆಕೆಂಡ್ ಈಕ್ವೇಷನ್ ಅಂತ ತಿಳ್ಕೊಳ್ಳೋಣ. ಈಗ ಎರಡು ಈಕ್ವೇಷನ್ನು ಒಂದ್ರ ಕೆಳಗೆ ಒಂದು ಹಾಕ್ಕೊಂಡ್ರೆ ನಮಗೆ ಡಿ ಅನ್ನೋದು ಕ್ಯಾನ್ಸಲ್ ಆಗಬೇಕು. ಡಿ ಅನ್ನೋದು ಕ್ಯಾನ್ಸಲ್ ಆಗಬೇಕಾದ್ರೆ ಒಂದರಲ್ಲಿ ಪ್ಲಸ್ ಇರಬೇಕು, ಇನ್ನೊಂದ್ರಲ್ಲಿ ಮೈನಸ್ ಇರಬೇಕು, ವ್ಯಾಲ್ಯೂ ಸೇಮ್ ಇರಬೇಕು. ಆ ಥರ ಮಾಡ್ಕೊಳ್ಳೋದು ಹೆಂಗೆ, ಈ ಫಸ್ಟ್ ಈಕ್ವೇಷನ್ ಇದೆಯಲ್ಲ
ಎ ಈಸ್ ಈಕ್ವಲ್ ಟು ಮೈನಸ್ ಡಿ ಪ್ಲಸ್ 13 ಅಂತ, ಅದನ್ನು ಮೈನಸ್ 3ಇಂದ ಮಲ್ಟಿಪ್ಲೈ ಮಾಡೋಣ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸೆಕೆಂಡ್ ಇಕ್ವೇಷನಲ್ಲಿ ಮೈನಸ್ 3D ಇದೆ, ನಾವು ಫಸ್ಟ್ ಇಕ್ವೇಷನಲ್ಲಿ ಪ್ಲಸ್ 3D, ಮೈನಸ್ ಅಲ್ಲ ಪಾಸಿಟಿವ್ ಸೈನು, ಪ್ಲಸ್ 3D ಅಥವಾ 3D ಬರೋ ಥರ ಮಾಡಬೇಕು. ಆವಾಗ ಆ ಎರಡು ಡಿ ಕ್ಯಾನ್ಸಲ್ ಆಗುತ್ತೆ, ಎ ವ್ಯಾಲ್ಯೂ ಸಿಗುತ್ತೆ. ಈಗ ಡಿ ಕ್ಯಾನ್ಸಲ್ ಆಗಬೇಕಾದ್ರೆ ಫಸ್ಟ್ ಇಕ್ವೇಷನಲ್ಲಿ ಮೈನಸ್ ಡಿ ಇದೆಯಲ್ವಾ, ಅದು 3D ಆಗಬೇಕು. ಅದಕ್ಕೋಸ್ಕರ ನಾವು ಮೈನಸ್ 3ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಫಸ್ಟು ಎ ಇಂಟು ಮೈನಸ್ 3a ಇಸ್ ಈಕ್ವಲ್ ಟು ಹಂಗೆ ಹಾಕೋಣ, ಮೈನಸ್ ಡಿ ಇಂಟು ಮೈನಸ್ 3, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಇಂಟು 3d, ಮತ್ತು ಪ್ಲಸ್ 13 ಇಂಟು ಮೈನಸ್ 3, ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ 13 ಇಂಟು 3 39. ಇದು ನಮ್ಗೆ ಬೇಕಾಗಿತ್ತು, 3D ಅನ್ನೋದು ಬೇಕಾಗಿತ್ತು ನಮಗೆ ಫಸ್ಟ್ ಇಕ್ವೇಷನಲ್ಲಿ. ಈಗ ಅದ್ರ ಕೆಳಗಡೆ ಸೆಕೆಂಡ್ ಇಕ್ವೇಷನ್ ಹಾಕ್ಕೊತೀವಿ. ನಮಗೆ 3D ಏನಕ್ಕೆ ಬೇಕಾಗಿತ್ತು, ಸೆಕೆಂಡ್ ಇಕ್ವೇಷನಲ್ಲಿ ಮೈನಸ್ 3D ಇದೆ. ಅದಕ್ಕೆ ನಾವು ಫಸ್ಟ್ ಇಕ್ವೇಷನಲ್ಲಿ 3D ಬರೋ ಥರ ಮಾಡಿದ್ರೆ ಅವೆರಡು ಕ್ಯಾನ್ಸಲ್ ಆಗುತ್ತೆ, ನಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಈಗ ಸಮ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ 3a ಪ್ಲಸ್ ಎ ಅಂದರೆ 1a, ಮೈನಸ್ 3 ಇದೆ ಪ್ಲಸ್ 1 ಇದೆ, ಮೈನಸ್ 2 ಆಗುತ್ತೆ, ಮೈನಸ್ 2a ಇಸ್ ಈಕ್ವಲ್ ಟು ಹಂಗೆ ಹಾಕೋಣ. ಈಗ 3D ಮೈನಸ್ 3D ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಮತ್ತು ಇನ್ನೇನಿದೆ, ಮೈನಸ್ 39 ಪ್ಲಸ್ 3, ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ. ಅವಾಗೇನು ಮಾಡಬೇಕು, ದೊಡ್ಡ ನಂಬರ್ ಸೈನ್ ಹಾಕಬೇಕು ಮೈನಸ್ಸು, ಆಮೇಲೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಕಳಿಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಮೈನಸ್ 39ಅಲ್ಲಿ 3 ಹೋದರೆ 36, 36, ಮೈನಸ್ 2a ಇಸ್ ಈಕ್ವಲ್ ಟು ಮೈನಸ್ 36. ಎರಡು ಕಡೆನೂ ಮೈನಸ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2a ಇಸ್ ಈಕ್ವಲ್ ಟು 36 ಆಗುತ್ತೆ. ನಮಗೆ ಎ ವ್ಯಾಲ್ಯೂ ಬೇಕು, ಅದಕ್ಕೆ ಎ ಮಾತ್ರ ಹಂಗೆ ಬರ್ಕೊಳ್ಳೋಣ, LHS ಅಲ್ಲಿ ಇಸ್ ಈಕ್ವಲ್ ಟು ಹಂಗೆ ಬರ್ಕೊಳ್ಳೋಣ, 36 ಹಂಗೆ ಬರ್ಕೊಳ್ಳೋಣ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದೆ, 36 ಹಂಗೆ ಬರ್ಕೊತಾ ಇದ್ದೀವಿ. 2 ಮಾತ್ರ ಮಿಕ್ಕಿದೆ LHS ಅಲ್ಲಿ, ಅದನ್ನು RHS ತೊಗೊಂಬಂದರೆ ಡಿವೈಡೆಡ್ ಬೈ 2 ಆಗುತ್ತೆ. ಯಾಕಂದರೆ LHS ಅಲ್ಲಿ ಮಲ್ಟಿಪ್ಲಿಕೇಶನ್ ಸ್ಟೇಟಲ್ಲಿದೆ. ಅದು 2a ಅಂದರೆ 2 ಇಂಟು a, ಅದು RHSಗೆ ಬಂದರೆ ಡಿವಿಷನ್ ಆಗುತ್ತೆ. 36 ಡಿವೈಡ್ ಬೈ 2, ಆನ್ಸರ್ 18 ಬಂತು. 18 ಅನ್ನೋದು ಎ ಅಥವಾ ಫಸ್ಟ್ ಟರ್ಮ್ ಬಂದಿದೆ. ಈಗ ಥರ್ಡ್ ಟರ್ಮ್ ಕಂಡುಹಿಡಿಬೇಕು. ಈಗ ಫಸ್ಟು ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಬೇಕಾದ್ರೆ ಡಿ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಡಿ ಇಸ್ ಈಕ್ವಲ್ ಟು 13 ಮೈನಸ್ 18. ಸೆಕೆಂಡ್ ಟರ್ಮ್ 13, ಫಸ್ಟ್ ಟರ್ಮ್ 18. ಇವತ್ತನೇ ಕಂಡುಹಿಡಿದೀವಿ ನಾವು ಎ ಇಸ್ ಈಕ್ವಲ್ ಟು 18 ಅಂತ. ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ಕಳೀತಾ ಇದ್ದೀವಿ. 13 ಮೈನಸ್ 18 ಮೈನಸ್ 5 ಬರುತ್ತೆ. 1 ಪ್ಲಸ್ 1 ಮೈನಸ್ ಇದೆ, ದೊಡ್ಡ ನಂಬರ್ ಸೈನ್ ಮೈನಸ್ ಆಗಬೇಕು. ಆಮೇಲೆ 18ಅಲ್ಲಿ 13ನ ಕಳಿಬೇಕು. 18 ಮೈನಸ್ 13, 5 ಮೈನಸ್ 5. ನೆಕ್ಸ್ಟು ಈಗ A3 ಕಂಡುಹಿಡಿಬೋದು. ಎ ಗೊತ್ತಿದೆ, ಡಿ ಗೊತ್ತಿದೆ. A3 ಫಾರ್ಮುಲಾ, A3 is equal to A plus 2D. A3 is equal to A plus 2D A 18 plus 2 into D minus 5. ಫಸ್ಟು ಬ್ರ್ಯಾಕೆಟ್ ಎಲ್ಲ ಮಾಡಬೇಕು. A3 ಅನ್ನೋ ಹಂಗೆ ಬರ್ಕೊಳ್ಳೋಣ, ಇಸ್ ಈಕ್ವಲ್ ಟು 18 ಹಂಗೆ ಬರ್ಕೊಳ್ಳೋಣ. ಬ್ರ್ಯಾಕೆಟ್ ಇರೋದು 2 ಇಂಟು ಮೈನಸ್ 5 ಪ್ಲಸ್ ಇಂಟು ಮೈನಸ್ 2 ಇಂಟು 5 10. A3 is equal to 18
ಮೈನಸ್ 10 ಈಸ್ ಈಕ್ವಲ್ ಟು 8. ಈಗ ನಮ್ಗೆ 2 ಬಾಕ್ಸ್ ಇತ್ತು. ಫಸ್ಟ್ ಬಾಕ್ಸ್ ಎ ಈಸ್ ಈಕ್ವಲ್ ಟು 18, ಇನ್ನೊಂದು ಬಾಕ್ಸು A3 ಈಸ್ ಈಕ್ವಲ್ ಟು 8. ಥ್ಯಾಂಕ್ ಯು.